Hello students, welcome to another chapter of second PUC, that is inverse trigonometric functions. So my name is Prakash Chogle, lecturer in mathematics at Karnataka Public School, KRPete. So channel ge ಹೊಸಬರಾಗಿದ್ರೆ ದಯಮಾಡಿ subscribe ಆಗೋದನ್ನ ಮರಿಬೇಡಿ. From the point of examination, from this chapter, you will be getting 8 marks. 1 mark 1 question, 2 marks 2 questions, and 3 marks 1 question. So altogether 8 marks from this chapter. Okay. Now before moving on to inverse trigonometric functions, you must know some of the basic concepts. Means whatever you have studied in first chapter, relations and functions. Okay. So do you know under what condition the inverse of any function f from a to b exists? Inverse andre ಏನು ಅನ್ನೋದನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ ಕಲ್ತಿರ್ತೀರಾ. ಓಕೆ, ಸೊ ಇನ್ವರ್ಟಿಬಲ್ ಫಂಕ್ಷನ್ ಅಂತಂದ್ರೆ ಯಾವ ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ ನಿಮಗೆ ಗೊತ್ತಿರಬೇಕು. ಸೊ ಅಂಡರ್ ವಾಟ್ ಕಂಡೀಷನ್ ದ ಇನ್ವರ್ಸ್ ಆಫ್ ಎನಿ ಫಂಕ್ಷನ್ f from a to b exist. ಸೊ ಯಾವ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಸೊ ಎ ಫಂಕ್ಷನ್ ವಿಚ್ ಈಸ್ ಬೋತ್ 1 1 ಅಂಡ್ ಆನ್ ಟು, ಯಾವ ಫಂಕ್ಷನ್ 1 1 ಮತ್ತು ಆನ್ ಟು ಇರುತ್ತೆ ಅಂದ್ರೆ ಬೈಸೆಕ್ಟಿವ್ ಇರುತ್ತೆ, ಆ ಫಂಕ್ಷನ್ಗೆ ಇನ್ವರ್ಸ್ ಇರುತ್ತೆ. ದ್ಯಾಟ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್. ಸೊ ಇದು ಗೊತ್ತಿರಲೇಬೇಕು. ಇನ್ವರ್ಸ್ ಆಫ್ ಎನಿ ಫಂಕ್ಷನ್ f from a to b exists if it is both 1 1 and onto. ಆಮೇಲೆ that inverse function is defined as it is a new function f inverse from b to a. Okay, so if f is 1 1 and onto, then there exists inverse from b to a. So ಇದು ಗೊತ್ತಿರಬೇಕು. So if the function is not 1 1 or not onto or not both, then its inverse does not exist ಅನ್ನೋದು ಗೊತ್ತಿರಬೇಕು. ಯಾಕಂತಂದ್ರೆ ಆ ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ಹೆಲ್ಪ್ ಆಗೋದು. ಓಕೆ, ನಾವು ಸಿ ಹಿಯರ್ 1 1 ಅಂದ್ರೆ ಹೇಗೆ ನೀವು ಪ್ರೂವ್ ಮಾಡ್ತೀರಾ? ಯಾವುದೇ ಫಂಕ್ಷನ್ 1 1 ಅನ್ನೋದಂತ ಹೇಳಬೇಕಾದ್ರೆ ವೆನ್ ಡು ಯು ಸೇ ದಟ್ ಆ ಫಂಕ್ಷನ್ ಈಸ್ 1 1? ಸೊ ಇಫ್ f is a function from a to b and it is said to be 1 1, if f of x1 equals to f of x2 implies x1 equals to x2 for all x1 x2 belongs to this domain. ಯಾವುದೇ ಫಂಕ್ಷನ್ 1 1 ಅಂತ ಹೇಳಬೇಕಾಗಿದ್ರೆ ಇಫ್ f of x1 equals to f of x2 ಅಂದ್ರೆ ಇಮೇಜಸ್ ಏನಾದರೂ ಇಮೇಜಸ್ ಆಫ್ ಟೂ ಎಲಿಮೆಂಟ್ಸ್ ಏನಾದರೂ ಈಕ್ವಲ್ ಆಗಿದ್ರೆ then their pre images must be equal ಅಂತ. ಸೊ if f of x1 equals to f of x2 implies x1 equals to x2, which implies f is 1 1. ಸೊ ಗ್ರಾಫಿಕಲಿ ಹಾಗೆ ಇದನ್ನ ತಿಳ್ಕೊಳ್ಬೇಕು. ಯಾವುದೇ ಒಂದು ಫಂಕ್ಷನ್ ಅಂದ್ರೆ ಜಾಮೆಟ್ರಿಕಲಿ ಇಟ್ ರಿಪ್ರೆಸೆಂಟ್ ಸಮ್ ಗ್ರಾಫ್. ಯಾವುದೇ ಫಂಕ್ಷನ್ ಅಂತ ತಗೊಂಡಾಗ ಅದನ್ನ ನಾವು ಗ್ರಾಫ್ ಅಲ್ಲಿ ರಿಪ್ರೆಸೆಂಟ್ ಮಾಡಬಹುದು. ಇಟ್ ಹ್ಯಾಸ್ ಇಟ್ಸ್ ಓನ್ ಗ್ರಾಫಿಕಲ್ ನೇಚರ್. ಸೊ ನಿಮಗೆ ಏನಾದರೂ ಫಂಕ್ಷನ್ ಗ್ರಾಫ್ ಗೊತ್ತಿದ್ರೆ ವೆರಿ ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ದಟ್ ವೆದರ್ ಇಟ್ ಈಸ್ 1 1 ಆರ್ ನಾಟ್. Okay, so how do you identify whether a function is 1 1 or not graphically? ಗ್ರಾಫ್ ಅನ್ನು ನೋಡಿದ ತಕ್ಷಣ ಹೇಳ್ಬೋದು ಇದು 1 1 ಇದೆಯೋ ಇಲ್ಲ ಅಂತ. ಹೇಗೆ ಅನ್ನೋದನ್ನ ನೋಡೋಣ. ಸೊ ಹೇಗಂತಂದ್ರೆ ನೀವು ಎರಡು ಗಮನಿಸಬೇಕು. ಡ್ರಾ ಹಾರಿಜಾಂಟಲ್ ಲೈನ್ ಸೋ ಆಸ್ ಟು ಕಟ್ ದ ಗ್ರಾಫ್. ನಿಮಗೆ ಏನಾದರೂ ಗ್ರಾಫ್ ಗೊತ್ತಿದ್ರೆ ನೀವು ಆ ಗ್ರಾಫ್ ಅನ್ನ ಕಟ್ ಮಾಡುವಂತೆ ಒಂದು ಹಾರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಬೇಕು. ಡ್ರಾ ಮಾಡಿದ ನಂತರ ಇಫ್ that line cuts the graph at more than 1 point, ಒಂದಕ್ಕಿಂತ ಹೆಚ್ಚು ಪಾಯಿಂಟ್ ಅಲ್ಲಿ ಆ ಗ್ರಾಫ್ ಅನ್ನು ಏನಾದರೂ ಆ ಲೈನ್ ಕಟ್ ಮಾಡಿದ್ರೆ that function is not 1 1. ಯಾಕೆ ಅನ್ನೋದನ್ನ ನೋಡೋಣ ಇಲ್ಲಿ. ಓಕೆ, ಸೊ ಕನ್ಸಿಡರ್ ದಿಸ್ ಒನ್ ಗ್ರಾಫ್. ಓಕೆ, ಇಟ್ ಈಸ್ ಗ್ರಾಫ್ ಆಫ್ ಪ್ಯಾರಾಬೋಲಾ. ಸಪೋಸ್ f of x equals to x square, ಇದರ ಗ್ರಾಫ್ ಇದಂತ ತಗೊಳ್ಳೋಣ. ಓಕೆ, ಸೊ ನೋಡಿ ಈಗ f of x equal to x square ಗ್ರಾಫ್ ಈ ತರ ಪ್ಯಾರಾಬೋಲಾ ಇದೆ. ಇಲ್ಲಿ ಏನಾದರೂ ಒಂದು ಹಾರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಿದ್ರೆ, ಇಫ್ ಯು ಡ್ರಾ ಹಾರಿಜಾಂಟಲ್ ಲೈನ್, ಇಲ್ಲಿ ಏನಾಗ್ತಾ ಇದೆ ಇದು ನೀವೆಲ್ಲೇ ಡ್ರಾ ಮಾಡಿ ಇಲ್ಲಿ. ಓಕೆ, ಸೊ ಇದೇನು ಮಾಡುತ್ತೆ, ಈ ಗ್ರಾಫ್ ಅನ್ನ 2 ಪಾಯಿಂಟ್ ಅಲ್ಲಿ ಕಟ್ ಮಾಡ್ತಾ ಇದೆ.
ಎರಡಲ್ಲಿ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಇನ್ ದಿಸ್ ಕೇಸ್ ಏನಾಗ್ತಾ ಇದೆ, ಇಟ್ ಈಸ್ ಕಟಿಂಗ್ ದಿಸ್ ಗ್ರಾಫ್ ಅಟ್ 2 ಪಾಯಿಂಟ್ಸ್. ಈ ಪಾಯಿಂಟ್ ಅಲ್ಲಿ ಕಟ್ ಮಾಡ್ತಾ ಇದೆ. ಸೊ ಡೆಫಿನೆಟ್ ಆಗಿ ಈ ತರ ಇದ್ರೆ ದಿಸ್ ಫಂಕ್ಷನ್ ದಟ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇಸ್ ನಾಟ್ 1 ಯಾಕೆ ಅಂತ ಹೇಳಿದ್ರೆ ನೋಡಿ, ಇಫ್ ಯು ಡ್ರಾ ಪರ್ಪೆಂಡಿಕ್ಯುಲರ್ಸ್ ಫ್ರಮ್ ದೀಸ್ 2 ಪಾಯಿಂಟ್ಸ್, ಓಕೆ, ನಾವು ಈ ವ್ಯಾಲ್ಯೂ ಎಷ್ಟು, ಈ ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ಮೀನ್ಸ್ ವ್ಯಾಲ್ಯೂ ಆಫ್ y, ವ್ಯಾಲ್ಯೂ ಆಫ್ ಎಫ್ ಎಕ್ಸ್ ಇಲ್ಲಿ ಎಷ್ಟಿದೆ, ಇಟ್ ಇಸ್ 9. ನೋಡಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು -3 ಹಾಕಿದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ. ಇವನ್ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದಾಗಲೂ 9 ಬರುತ್ತೆ. ದಟ್ ಈಸ್ ವಾಟ್ ಎಫ್ ಆಫ್ -3 ಇಸ್ ಆಲ್ಸೋ 9 ಅಂಡ್ ಎಫ್ ಆಫ್ 3 ಇಸ್ ಆಲ್ಸೋ 9. ಆದರೆ ದಿಸ್ -3 ಇಸ್ ನಾಟ್ ಈಕ್ವಲ್ ಟು 3. ಅಂದ್ರೆ ಏನು ಗೊತ್ತಾಯ್ತು ಇಲ್ಲಿ, ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ಬಟ್ x1 ಇಸ್ ನಾಟ್ ಈಕ್ವಲ್ಸ್ ಟು x2. ಹೀಗಿರುವಾಗ ದಿಸ್ ಫಂಕ್ಷನ್ ಇಸ್ ನಾಟ್ 1 ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ತರ ನೀವು ಗ್ರಾಫ್ ಗೊತ್ತಿದ್ರೆ ಅದರಲ್ಲಿ ಒಂದು ಹೊರಿಜಾಂಟಲ್ ಅನ್ನು ಡ್ರಾ ಮಾಡಿ, ಅದೇನಾದರೂ ಗ್ರಾಫ್ ಅನ್ನ 2 ಪಾಯಿಂಟ್ ಅಲ್ಲಿ ಅಥವಾ ಮೋರ್ ದನ್ 2 ಪಾಯಿಂಟ್ಸ್ ಅಲ್ಲಿ ಕಟ್ ಮಾಡ್ತಾ ಇದ್ರೆ ದಟ್ ಫಂಕ್ಷನ್ ಇಸ್ ನಾಟ್ 1 ಅಂತ ಕ್ಲಿಯರ್ ಆಗಿ ಹೇಳಬಹುದು. ಓಕೆ, ಸೊ ಇದೇ ಕಾನ್ಸೆಪ್ಟ್ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಹೆಲ್ಪ್ ಆಗಲಿದೆ. ಓಕೆ, ನೋಡಿ ಇಲ್ಲೊಂದು ಫಂಕ್ಷನ್ ಇದೆ, ನೋಡಿ ಅದರ ಕರ್ವ್ ಇಲ್ಲಿದೆ. ಓಕೆ, ಸೊ ಹಿಯರ್ ಇಸ್ ಅ ಒನ್ ಫಂಕ್ಷನ್ ಹೂಸ್ ಕರ್ವ್ ಇಸ್ ದಿಸ್. ಈಗ ಹೇಳಿ, ಇಲ್ಲಿಂದ ಇಲ್ಲಿ ಈ ಎರಡು ಲೈನ್ ಮಧ್ಯೆ ನೀವು ಎಲ್ಲೇ ಒಂದು ಹೊರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಿ. ಓಕೆ, ಇದು ಈ ಕರ್ವ್ ಅನ್ನ, ರೆಡ್ ಕರ್ವ್ ಅನ್ನ ಎಷ್ಟು ಪಾಯಿಂಟ್ಸ್ ಅಲ್ಲಿ ಕಟ್ ಮಾಡುತ್ತೆ ಅಂತ ನೋಡಿದ್ರೆ that horizontal line or any horizontal line within this range will cut graph at only 1 point. ಹಾಗಿದ್ದಾಗ this graph or this function is 1 ಅಂತ very easily you can conclude. ಅದಕ್ಕೆ 1 ಅಂತ ಕನ್ಕ್ಲೂಡ್ ಮಾಡಬೇಕಾದ್ರೆ ಒಂದು ಹಾರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಿ ಅದು ಒಂದೇ ಒಂದು ಪಾಯಿಂಟ್ ಅಲ್ಲಿ ಕಟ್ ಮಾಡಿದ್ರೆ ಆ ಫಂಕ್ಷನ್ 1 ಆಗಿರುತ್ತೆ. ಮೋರ್ ದೆನ್ 1 ಪಾಯಿಂಟ್ ಅಲ್ಲಿ ಕಟ್ ಮಾಡಿದ್ರೆ ಅದು ನಾಟ್ 1 ಅಂತ ವೆರಿ ಈಸಿಲಿ ಯು ಕ್ಯಾನ್ ಡಿಸೈಡ್. ಓಕೆ, ನೌ ಡೂ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಇನ್ವರ್ಟಿಬಲ್ ಇನ್ ದೇರ್ ನ್ಯಾಚುರಲ್ ಡೊಮೇನ್ ಅಂತ ಪ್ರಶ್ನೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಂದ್ರೆ ನೀವು ಹಿಂದಿನ ಕ್ಲಾಸಲ್ಲಿ ಓದಿದ್ದೀರಾ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅವುಗಳ ಡೊಮೇನ್ ಯಾವುದು ಮತ್ತೆ ರೇಂಜ್ ಯಾವುದು ಅನ್ನೋದನ್ನ ಸಹಿತ ನೀವು ನೋಡಿದ್ದೀರಾ. ಸೊ ಅವೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ನಾವು ಗಮನಿಸಿದಾಗ ಆರ್ ದೇ 1 ಆರ್ 1 ಅಂತ ಒಂದು ಪ್ರಶ್ನೆ ಬರುತ್ತೆ, ಆರ್ ದೇ ಆಲ್ ಇನ್ವರ್ಟಿಬಲ್ ಅಂತ. ಓಕೆ, ಸೊ ಅದರ ಬಗ್ಗೆನೇ ಈಗ ಡಿಸ್ಕಷನ್. ಸೊ ಕ್ವಶನ್ ಈಸ್, ಡೂ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಇನ್ವರ್ಟಿಬಲ್ ಇನ್ ದೇರ್ ನ್ಯಾಚುರಲ್ ಡೊಮೇನ್. ಇನ್ವರ್ಟಿಬಲ್ ಅಂತಂದ್ರೆ ಆರ್ ದೇ 1 ಅಂಡ್ 2 ಅಂತ. ಓಕೆ, ಸೊ ಇಲ್ಲಿ ನೋಡಿ, ಗಮನಿಸಿ, ಈಗ ನೀವು ಕಲಿತಂತ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ್ಯಾವುದು, ಸೈನ್ ಎಕ್ಸ್, ಅದರ ರೇಂಜ್ ಡೊಮೇನ್ ಯಾವುದು, ಸೆಟ್ ಆಫ್ ರಿಯಲ್ ನಂಬರ್ಸ್, ರೇಂಜ್ ಅನ್ನೋದು ಕ್ಲೋಸ್ಡ್ ಇಂಟರ್ವಲ್ -1 to 1. ಸೊ ಸೈನ್ ಎಕ್ಸ್ ಅಂದ ತಕ್ಷಣನೇ ಅದರ ಡೊಮೇನ್ ಯಾವುದು, ರೇಂಜ್ ಯಾವುದು ಅನ್ನೋದು ಗೊತ್ತಿರಲೇಬೇಕು. ಅದೇ ತರ ಕಾಸ್ ಎಕ್ಸ್ is a function whose domain is set of real numbers and range is also closed interval -1 to 1. ಆಮೇಲೆ tan x is a set of real numbers except odd pi by 2s and range is r. ಅಂತಂದ್ರೆ tan x ಅನ್ನೋದು pi by 2s ಗೆ ಡಿಫೈನ್ ಆಗಲ್ಲ. tan pi by 2 is infinity, tan 3 pi by 2 is also infinity, tan pi by 2 is infinity. ಅದಕ್ಕೆ ಅಂಥ ಎಲ್ಲ ಆಡ್ ನಂಬರ್ಸ್ ಅನ್ನ ಈ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ಕಳೆದು ಬಿಡಬೇಕು. ಓಕೆ, ಸೊ ಆವಾಗ tan ಫಂಕ್ಷನ್ ಇಸ್ ಡಿಫೈನ್ಡ್ ಅಂತ. ಓಕೆ, ಸೊ ಅದಕ್ಕೆ ಡೊಮೇನ್ ಆಫ್ tan x is, ರಿಮೆಂಬರ್ ದಟ್, r minus odd pi by 2 and in turn you will get, ನೀವು ಯಾವುದೇ ಈ ತರದ ರಿಯಲ್ ನಂಬರ್ ಅನ್ನ ಈ ಇಂಟರ್ವಲ್ ಅಲ್ಲಿ ಕೊಟ್ಟಾಗ ನಿಮಗೆ ಒಂದು ರಿಯಲ್ ನಂಬರ್ ಕರೆಸ್ಪಾಂಡಿಂಗ್ ಬರುತ್ತೆ. ಸೊ ರೇಂಜ್ ಆಫ್ tan x is set of real numbers. ಅದೇ ತರ cot x. ಓಕೆ, cot x is not defined for pi's, pi, 2 pi, 3 pi, 4 pi, ಇವೆಲ್ಲದಕ್ಕೂ cot x ಅನ್ನೋದು ಇನ್ಫಿನಿಟಿ ಆಗುತ್ತೆ. ಅದಕ್ಕೆ ಸೊ cot x ದ ಡೊಮೇನ್ ಏನಿರುತ್ತೆ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ದೀಸ್ pi's. ಪೈ ಇರೋದನ್ನ ಹೊರದಾಕಬೇಕು, 1 pi, 2 pi, 3 pi.
ಸೊ ಇನ್ ಟರ್ನ್ ಬದಲಿಗೆ ಏನು ಬರುತ್ತೆ ಅಂದರೆ ಇಟ್ಸ್ ಅ ರೇಂಜ್ ಇಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಅದೇ ಥರ ಕೊಸೆಕ್ ಎಕ್ಸ್ ಈಸ್ ಆರ್ ಮೈನಸ್ ಎನ್ ಪೈ ಆ್ಯಂಡ್ ಹೂಸ್ ರೇಂಜ್ ಈಸ್ ಆರ್ ಮೈನಸ್ ಓಪನ್ ಇಂಟರ್ವಲ್ -1 ಇದ್ರ ಬಗ್ಗೆ ಗ್ರಾಫಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಅದೇ ಥರ ಸೆಕ್ ಎಕ್ಸ್ದು ಡೊಮೇನ್ ಆರ್ ಮೈನಸ್ ಆಡ್ ಪೈ ಬೈ 2 ಹೂಸ್ ರೇಂಜ್ ಈಸ್ ಆರ್ ಮೈನಸ್ ದಿಸ್ ಇಂಟರ್ವಲ್ -1 to 1. ಸೊ ಈ ರೀತಿ ನೀವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಬಂದಾಗ ಅವುಗಳ ಡೊಮೇನ್ ಯಾವುದು ಮತ್ತು ರೇಂಜ್ ಯಾವುದನ್ನು ಹೇಳೋದನ್ನು ನೀವು ಮರಿಬಾರ್ದು. ಓಕೆ, ಸೊ ಇವಾಗ ಪ್ರಶ್ನೆ ಇರೋದು ವೆದರ್ ದೀಸ್ ಫಂಕ್ಷನ್ಸ್ ಆರ್ 1 1 ಆನ್ ಟು ಮೀನ್ಸ್ ದೇ ಆರ್ ಇನ್ವರ್ಟಿಬಲ್ ಅಂತ. ಓಕೆ, ನಾವು ಗಮನಿಸಿ ಇಲ್ಲಿ ದಿಸ್ ಈಸ್ ಗ್ರಾಫ್ ಆಫ್ ಸೈನ್ ಫಂಕ್ಷನ್. ಗ್ರಾಫ್ ಆಫ್ ಸೈನ್ ಫಂಕ್ಷನ್ ಇಸ್ ದಿಸ್. ಓಕೆ, ಇದು 1 1 ಆಗಿದೆಯೋ ಇಲ್ಲೋ ಅಂತ ನೀವು ಹೇಳಬೇಕು. ನಾನು ಹಿಂದೆ ಹೇಳಿದ ಮೆಥಡಲ್ಲಿ ನೀವೊಂದು ಹಾರಿಜಾಂಟಲ್ ಲೈನನ್ನು ಡ್ರಾ ಮಾಡಿ ಖಂಡಿತವಾಗಿ ಇಟ್ ವಿಲ್ ಕಟ್ ಮೋರ್ ದೆನ್ 1 ಪಾಯಿಂಟ್. ಓಕೆ, ಸೊ ಅದಕ್ಕೆ ದಿಸ್ ಫಂಕ್ಷನ್ ನೀವು ನೋಡಿದ ತಕ್ಷಣ ನಾನು ಹೇಳ್ಬೋದು ದಿಸ್ ಇಸ್ ನಾಟ್ 1 1. ಯಾಕಂತಂದರೆ ನೀವು ಎಲ್ಲೇ ಒಂದು ಹಾರಿಜಾಂಟಲ್ ಲೈನ್ ಈ ರೇಂಜಲ್ಲಿ ನೀವು ಡ್ರಾ ಮಾಡಿದರೆ ಇಟ್ ವಿಲ್ ಕಟ್ ದ ಗ್ರಾಫ್ ಅಟ್ ಮೋರ್ ದೆನ್ 1 ಪಾಯಿಂಟ್. ಸೊ ಕ್ಲಿಯರ್ ಆಗಿ ಏನು ಹೇಳ್ತೀರಾ, ಸೈನ್ ಇಸ್ ನಾಟ್ 1 1 in this domain. Okay, so this is not invertible at this moment. ಅದೇ ತರ cos x is this. So graph of cos x is this. ಇಲ್ಲಿ ಸಹಿತ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇಫ್ ಯು ಡ್ರಾ ಹಾರಿಜಾಂಟಲ್ ಲೈನ್ ಅಗೇನ್ ದಿಸ್ ಇಸ್ ನಾಟ್ 1 1 ಅಂತ, ಯಾಕಂದ್ರೆ ಹಾರಿಜಾಂಟಲ್ ಲೈನ್ ಕಟ್ಸ್ ದ ಗ್ರಾಫ್ at more than 1 point. ಸೊ ಅದರ ಡೊಮೇನ್ ಯಾವುದು ಆರ್. ಅದೇ ಥರ ಟ್ಯಾನ್ ಎಕ್ಸ್ ಗ್ರಾಫ್ ನೋಡಿ ಆ ಥರ ಇದೆ. ಇದು ದಿಸ್ ಇಸ್ ಗ್ರಾಫ್ ಆಫ್ ಟ್ಯಾನ್ ಎಕ್ಸ್. ಸೊ ಇಲ್ಲಿ ಸಹಿತ ನೀವೇನಾದರೂ ಹಾರಿಜಾಂಟಲ್ ಲೈನನ್ನು ಡ್ರಾ ಮಾಡಿದ್ರೆ ಏನು ಮಾಡುತ್ತೆ, ಆ ಲೈನು ಈ ಗ್ರಾಫನ್ನು ಕಟ್ ಮಾಡುತ್ತೆ ಮೋರ್ ದ್ಯಾನ್ 1 ಪಾಯಿಂಟಲ್ಲಿ. ಸೊ ಅಗೇನ್ ದಿಸ್ ಇಸ್ ನಾಟ್ 1 1 ಇನ್ ಇಟ್ಸ್ ನ್ಯಾಚುರಲ್ ಡೊಮೇನ್ ಆರ್. ಇದೇ ಥರ ಕಾಟ್ ಫಂಕ್ಷನ್ನು ಅದರ ಗ್ರಾಫಿಕಲ್ ನೇಚರ್ ಹೀಗಿದೆ. ಓಕೆ, ಸೊ ಇಲ್ಲಿ ನೀವು ಗಮನಿಸ್ಬೋದು ಫಾರ್ ಪೈಗೆ ಏನಾಗಿದೆ ನೋಡಿ, ಗ್ರಾಫ್ ಮೀಟ್ ಆಗಲ್ಲ. ಓಕೆ, ಇಟ್ ಗೋಸ್ ಅಲಾಂಗ್ ವಿತ್ ದಿಸ್ ಲೈನ್. ಓಕೆ, ಫಾರ್ ಪೈ ಕಾಟ್ ಇಸ್ ನಾಟ್ ಡಿಫೈನ್ಡ್. ಇವನ್ ಫಾರ್ ಕಾಟ್ ಮೈನಸ್ ಪೈ, ಕಾಟ್ -2π, ಕಾಟ್ 2π ಇವೆಲ್ಲದಕ್ಕೂ ಕಾಟ್ ಅನ್ನೋದು ಡಿಫೈನ್ ಆಗಲ್ಲ. ಅದಕ್ಕೆ ಇಟ್ಸ್ ಡೊಮೇನ್ ಈಸ್ ಆರ್ ಮೈನಸ್ ದಿಸ್ ಪೈಸ್ n ಪೈ. ರೇಂಜ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ನೀವು ಈ ಥರ ಯಾವುದೇ ಒಂದು ರಿಯಲ್ ನಂಬರ್ ಕೊಟ್ಟರೆ ಕರೆಸ್ಪಾಂಡಿಂಗ್ ಒಂದು ರಿಯಲ್ ನಂಬರ್ ಬರುತ್ತೆ. ಸೊ ದಿಸ್ ಫಂಕ್ಷನ್ ಈಸ್ ನಾಟ್ ಅಗೇನ್ 1 1. ಸೊ ಅದೇ ಥರ ಇದು ಕೊಸೆಕ್ ಎಕ್ಸ್ ಫಂಕ್ಷನ್, ಈ ಥರ ಅದ್ರ ನೇಚರ್ ಬರುತ್ತೆ. ನೀವು ಇಲ್ಲಿಯೂ ಸಹಿತ ಒಂದು ಹಾರಿಜಾಂಟಲ್ ಏನನ್ನು ಡ್ರಾ ಮಾಡಿದರೆ ಏನು ಮಾಡುತ್ತೆ ಅದು, ಇಟ್ ವಿಲ್ ಕಟ್ ದ ಗ್ರಾಫ್ ಅಟ್ ಮೋರ್ ದ್ಯಾನ್ 1 ಪಾಯಿಂಟ್. ಸೊ ಅಗೇನ್ ದಿಸ್ ಈಸ್ ನಾಟ್ 1 1. ಸೊ ಇವೆಲ್ಲವೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ in its natural domain, they are not 1 1. So adike they are not invertible. So now the question is, as we are studying invertible functions, inverse trigonometric functions, ಹಾಗಿದ್ದಾಗ ಯಾವ ಫಂಕ್ಷನ್ ಅನ್ನು ನಾವು ಇನ್ವರ್ಟಿಬಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಬಹುದು? ಅದೇ ಇವತ್ತಿನ ಪ್ರಶ್ನೆ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಇದು ಸೆಕೆಂಡ್ ಗ್ರಾಫು, ಇದು ಸಹಿತ ಏನಾಗಿಲ್ಲ, this is also not 1 1. ಇಲ್ಲಿ ಡ್ರಾ ಮಾಡಿದ್ರೆ it will cut the graph at more than 1 point. ಓಕೆ, ನೋಡಿ ಇಲ್ಲಿ ಒಂದು ಗಮನಿಸಬೇಕು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನಾಟ್ ಇನ್ವರ್ಟಿಬಲ್ ಇನ್ ದೇರ್ ಯೂಶುವಲ್ ನ್ಯಾಚುರಲ್ ಡೊಮೇನ್. ಸೊ ಅಷ್ಟು ಗ್ರಾಫನ್ನು ಗಮನಿಸಿದಾಗ ನಮಗೆ ಏನು ಒಂದು ಗೊತ್ತಾಯಿತು, ದೇ ಆರ್ ನಾಟ್ 1 1, ಹೆನ್ಸ್ ದೇ ಆರ್ ನಾಟ್ ಇನ್ವರ್ಟಿಬಲ್ ಇನ್ ದೇರ್ ನ್ಯಾಚುರಲ್ ಡೊಮೇನ್. ಅಲ್ಲೆಲ್ಲ ನಾವು ನ್ಯಾಚುರಲ್ ಡೊಮೇನನ್ನು ಕನ್ಸಿಡರ್ ಮಾಡಿದ್ವಿ. ಅದಕ್ಕೆ ಟ್ರಿಗನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನಾಟ್ ಇನ್ವರ್ಟಿಬಲ್ ಇನ್ ದೇರ್ ಯೂಶುವಲ್ ನ್ಯಾಚುರಲ್ ಡೊಮೇನ್. ಹಾಗಿದ್ರೆ ಅವುಗಳನ್ನು 1 1 ಮತ್ತು ಆನ್ ಟು ಮಾಡೋದು ಹೇಗೆ? ಅವುಗಳ ಇನ್ವರ್ಸನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಥವಾ ಹೇಗೆ ಡಿಫೈನ್ ಮಾಡಬೇಕು? ವಿ ರಿಕ್ವೈರ್ ದೆಮ್. ಓಕೆ, ನಮ್ಗೆ ಬೇಕೇ ಬೇಕು. ಸೊ ಬಟ್ ಯು ನೀಡ್ ಟು ಡೂ ಒನ್ ಥಿಂಗ್, they can be made 1 1 and onto or invertible by restricting their domain.
ಅವುಗಳ ಡೊಮೇನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಅವುಗಳ ಡೊಮೇನಲ್ಲ ನಾವು ಒಂದು ಭಾಗಗಳನ್ನಾಗಿ ಮಾಡಿದಾಗ ಆ ಫಂಕ್ಷನ್ ಏನಾಗುತ್ತೆ ಅವಾಗ ಇನ್ವರ್ಟಿಬಲ್ ಥರ ಬಿಹೇವ್ ಆಗುತ್ತೆ, 1 1 ಆನ್ ಟು ಆಗಿ ಬಿಹೇವ್ ಆಗುತ್ತೆ. ಯಾವಾಗ ನೀವು ಆ ಒಂದು ನ್ಯಾಚುರಲ್ ಡೊಮೇನ್ ಇದೆಯಲ್ಲ ಅದನ್ನು ಪೀಸ್ ಮಾಡಬೇಕು, ಇಂಟರ್ವಲಲ್ಲಿ ಕಟ್ ಮಾಡಬೇಕು. ಆವಾಗ ಒಂದೊಂದು ಇಂಟರ್ವಲಲ್ಲಿ ತೊಗೊಂಡಾಗ ನಾವು ದ್ಯಾಟ್ ಫಂಕ್ಷನ್ ಈಸ್ 1 1 ಆ್ಯಂಡ್ ಆನ್ ಟು ಅಂತ ಆಗುತ್ತೆ. ಸೊ ಅದಕ್ಕೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಇನ್ವರ್ಟಿಬಲ್ ಅನ್ನಾಗಿ ಮಾಡಬೇಕಾದ್ರೆ ಯು ನೀಡ್ ಟು ಕಟ್ ಇಟ್ಸ್ ನ್ಯಾಚುರಲ್ ಡೊಮೇನ್ ಇಂಟು ಮೆನಿ ಸಬ್ ಇಂಟರ್ವಲ್ಸ್. ಸೊ ಅದನ್ನೇ ನೋಡೋಣ, ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಓಕೆ, ಸೊ ಯಾವ್ಯಾವ ಇನ್ವರ್ಸ್ ಫಂಕ್ಷನ್ಸ್ ಅಂತಂದರೆ ಇದಿದೆ. ಓಕೆ, ಸೊ ಇವುಗಳ ಬಗ್ಗೆ ನೋಡೋಣ ನಾವು. Now consider this sin x function. Okay, so consider this sin x function. Its graph is this. ಇದನ್ನು ನೋಡಿದ ತಕ್ಷಣ ಇದು 1 1 ಅಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಇದನ್ನು 1 1 ಮಾಡಲಿಕ್ಕೆ ಏನು ಮಾಡೋಣ ಅಂತಂದರೆ ಇದರ ಪಾರ್ಟ್ ತಗೊಳ್ಳೋಣ. ಓಕೆ, ಇಲ್ಲಿಂದ -π/2 ಇಂದ π/2 ಮಾತ್ರ ಗಮನಿಸಿ, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಈ ಕಡೆ ಬಿಟ್ಟು ಹಾಕಿ, ಈ ಕಡೆ ಈ ಕಡೆ. ಸೊ ಈ ರೀಜನ್ ಅಲ್ಲಿ ನೀವು ಏನಾದರೂ ಒಂದು ಹೊರಿಜಾಂಟಲ್ ಲೈನನ್ನು ಡ್ರಾ ಮಾಡಿದ್ರೆ ಈ ರೀಜನ್ ಅಲ್ಲಿ ಬಿಟ್ವೀನ್ -π/2 ಟು π/2 ಡೆಫಿನೆಟ್ ಆಗಿ ಏನಾಗುತ್ತೆ, ದಿಸ್ ಫಂಕ್ಷನ್ ಬಿಹೇವ್ಸ್ ಆಸ್ 1 1. ಯಾಕಂತಂದ್ರೆ ಒಂದು ಹೊರಿಜಾಂಟಲ್ ಲೈನನ್ನು ಡ್ರಾ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಇಟ್ ವಿಲ್ ಕಟ್ ದ ಗ್ರಾಫ್ ಅಟ್ ಓನ್ಲಿ 1 ಪಾಯಿಂಟ್. ಓಕೆ, ಸೊ ಅದಕ್ಕೆ ದಿಸ್ ಈಸ್ 1 1. ಅದೇ ಥರ ನೋಡಿ, ಸೊ ಇಲ್ಲಿಂದ ಇಲ್ಲಿವರೆಗೆ ತಗೊಂಡ್ರೆ π/2 ಟು 3π/2. ನೀವು ಈ ರೀಜನಲ್ಲಿ ಒಂದು ಡ್ರಾ ಮಾಡಿದ್ರೆ ಲೈನು ಇಷ್ಟೇ, ಬಿಟ್ವೀನ್ π/2 ಟು ಆ್ಯಂಡ್ 3π/2. ಇಲ್ಲೂ ನೀವು ಹೊರಿಜಾಂಟಲ್ ಲೈನ್ ಡ್ರಾ ಮಾಡಿದ್ರೆ ಇಟ್ ವಿಲ್ ಕಟ್ ದ ಗ್ರಾಫ್ ಅಟ್ ಓನ್ಲಿ 1 ಪಾಯಿಂಟ್. ಅದಕ್ಕೆ ಇನ್ ದಿಸ್ ರೇಂಜ್ π/2 ಟು 3π/2 ಇದರ ಮಧ್ಯೆ ಏನಾಗುತ್ತೆ, ಫಂಕ್ಷನ್ ಅಗೇನ್ ಬಿಹೇವ್ಸ್ ಆಸ್ 1 1. ಅದೇ ಥರ ನೀವು ಈ ಕಡೆ ತಗೊಂಡ್ರೆ -3π/2 ಮತ್ತು -π/2 ಮಧ್ಯೆ ತಗೊಂಡ್ರೆ ಇಲ್ಲೂ ಸಹಿತ ಈ ಗ್ರಾಫ್ ಗಮನಿಸಿ, ಇಲ್ಲಿಂದ ಇಲ್ಲಿವರೆಗೆ. ಇಲ್ಲೂ ನೀವು ಹಾರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಿದ್ರೆ ಈ ರೀಜನ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಕಟ್ ದ ಗ್ರಾಫ್ ಅಟ್ ಓನ್ಲಿ 1 ಪಾಯಿಂಟ್, ಹೆನ್ಸ್ ಇಟ್ ಈಸ್ 1 1. ಜೊತೆಗೆ ಆನ್ ಟು ಸಹಿತ ನೋಡಿ, ಇಲ್ಲಿ ಆನ್ ಟುನೆಸ್ ನೀವು ಚೆಕ್ ಮಾಡ್ಬೋದು, ವೆದರ್ ದ ಫಂಕ್ಷನ್ ಈಸ್ ಆನ್ ಟು ಆರ್ ನಾಟ್. ಓಕೆ, ಸೊ ಸೈನ್ ವ್ಯಾಲ್ಯೂ ಏನಿರುತ್ತೆ, ಆಲ್ವೇಸ್ ಬಿಟ್ವೀನ್ -1 ಆ್ಯಂಡ್ 1. ಓಕೆ, ಫ್ರಮ್ -1 ಟು 1 ರೇಂಜಲ್ಲಿ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೆ. ಸೊ ನೀವು ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು ಯಾವುದೋ ಒಂದು ಲೈನನ್ನು ಡ್ರಾ ಮಾಡಿದೆ, ಹೊರಿಜಾಂಟಲ್ ಲೈನು ಇಲ್ಲಿಂದ ಇಲ್ಲಿವರೆಗೆ, ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿದ್ರೆ ದೇರ್ ಎಕ್ಸಿಸ್ಟ್ ಸಮ್ ಕರಸ್ಪಾಂಡಿಂಗ್ ಎಕ್ಸ್. ಅಂದರೆ ಯಾವುದೇ ಒಂದು ಪಾಯಿಂಟ್ ತಗೊಳ್ಳಿ ಕರ್ವ್ ಮೇಲೆ ಇನ್ ದಿಸ್ ಬಿಟ್ವೀನ್ -1 ಆ್ಯಂಡ್ 1, ಈ ಪಾಯಿಂಟ್ ತಗೊಂಡ್ರೆ ದೇರ್ ಎಕ್ಸಿಸ್ಟ್ ಸಮ್ ಕರಸ್ಪಾಂಡಿಂಗ್ y ಅಂಡ್ ಕರಸ್ಪಾಂಡಿಂಗ್ x. ಮೀನ್ಸ್ ಫಾರ್ ಎವ್ರಿ y ದೇರ್ ಎಕ್ಸಿಸ್ಟ್ ಸಮ್ x ಅಂತ. ಓಕೆ, ಸೊ ಗ್ರಾಫಲ್ಲಿ ನೀವು ಆನ್ ಟುನೆಸ್ ಚೆಕ್ ಮಾಡ್ಬೋದು. ಏನು ಮಾಡಬೇಕು, ನಿಮ್ಮ ಕೊಟ್ಟಿರತಕ್ಕಂಥ ರೇಂಜ್ ನೋಡ್ಕೊಳ್ಬೇಕು. ರೇಂಜ್ ಏನಿರುತ್ತೆ -1 ಟು 1. ಈ ರೇಂಜಲ್ಲಿ ನೀವೇನೋ ಹೊರಿಜಾಂಟಲ್ ಲೈನ್ ಡ್ರಾ ಮಾಡಿದ್ರೆ ಆ ಪಾಯಿಂಟನ್ನು, ಆ ಕರ್ವನ್ನು ಯಾವ ಪಾಯಿಂಟಲ್ಲಿ ಕಟ್ ಮಾಡುತ್ತಾ ಅಲ್ಲಿ ಕರಸ್ಪಾಂಡಿಂಗ್ ಒಂದು ನೀವು ಪರ್ಪೆಂಡಿಕ್ಯುಲರ್ ಹೇಳಿದ್ರೆ, so there exists some corresponding x anta. Okay, for every y in the range there exists some x in the domain anta. So adikke this function is 1 1 and on 2. ಯಾವ ಇಂಟರ್ವಲ್ ಅಲ್ಲಿ -π/2 ಟು π/2. ಅದೇ ತರ ಇಲ್ಲೂ ಸಹಿತ 1 1 ಆನ್ ಟು ಆಗಿರುತ್ತೆ, ಇಲ್ಲೂ ಸಹಿತ 1 1 ಆನ್ ಟು ಆಗಿರುತ್ತೆ. ಸೊ ಅದಕ್ಕೆ these are called branches of the sine function. ಯಾವುದು, π/2 3π/2 -π/2 to π/2 -3π/2 to -π/2. Okay, so these are all the sub intervals of your natural domain. So ಈ ಇಂಟರ್ವಲ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಫಂಕ್ಷನ್ ಈಸ್ 1 1 and on 2 ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ನೀವು ಏನಾದರೂ ಡೊಮೇನ್ ಅಂತ ಕನ್ಸಿಡರ್ ಮಾಡಿದ್ರೆ ಸೈನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್. ಅದಕ್ಕೆ ಸೊ ಸಿ ಇಯರ್ ಇದನ್ನು ನಾನು ಬ್ರಾಂಚ್ ತಗೊಂಡಿದ್ದೀನಿ, ಯಾವುದು -π/2 ಟು π/2 ಆಫ್ ಸೈನ್ ಕರ್ವ್. ಸೊ ಇಲ್ಲಿ ಏನಾಗಿದೆ, ಫಂಕ್ಷನ್ ಈಸ್ ಬೋತ್ 1 1 and on 2 ಆಗಿದೆ. ಇವಾಗ ಇದರ ಡೊಮೇನ್ ಯಾವುದಾಯಿತು, -π/2 ಟು π/2. ಅದೇ ರಿಸ್ಟ್ರಿಕ್ಟೆಡ್ ಸೈನ್ ಫಂಕ್ಷನ್ ಇದು. ಇಟ್ಸ್ ಡೊಮೇನ್ ಇಸ್ ರಿಸ್ಟ್ರಿಕ್ಟೆಡ್ ಫ್ರಮ್ -π/2 ಟು
pi by 2. So new sine function, restricted domain. This is new sine function whose domain is this minus pi by 2 to pi by 2 and whose range is minus 1 to 1. ನ್ಯಾಚುರಲ್ ಡೊಮೇನ್ ಏನಿರ್ತಿತ್ತು ಇಲ್ಲಿ ಆರ್ ಇತ್ತು, ಅದನ್ನು ತಗೊಂಡಾಗ ಅದು 1 ಆನ್ ಟು 1 ಆಗಲ್ಲ. ಓಕೆ, ಸೊ ಅದಕ್ಕೆ 1 ಅಂತ ಮಾಡಬೇಕಾದಾಗ ನಾವು ಆ ಡೊಮೇನನ್ನು ರಿಸ್ಟ್ರಿಕ್ಟ್ ಮಾಡಿ ಇಷ್ಟು ತಗೊಂಡಿದ್ದೀವಿ. ಸೊ ನಾವು ದಿಸ್ ಈಸ್ 1 ಆನ್ ಟು ಆಗಿದೆ. ಸೊ ಹೆನ್ಸ್ ಇಟ್ ಈಸ್ ಇನ್ವರ್ಟಿಬಲ್. ಸೊ ಈ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ನಾವು ಹೇಳ್ಬೋದು. ಓಕೆ, ಇಲ್ಲಿ ಆರ್ ತಗೊಂಡಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಆರ್ ಬದಲಿಗೆ ಈ ಇಂಟರ್ವಲ್ ಅಲ್ಲಿ ತಗೊಂಡಾಗ ಇಟ್ಸ್ ಇನ್ವರ್ಸ್ ಎಕ್ಸಿಸ್ಟ್. ಓಕೆ, ಸೊ ವಿಚ್ ಇಸ್ ಬೋತ್ 1 and on 2. So new sine function is a function from this closed interval minus pi by 2 to minus 1 to 1, which is both 1 and on 2. Hence this function is invertible. ಆಮೇಲೆ ಇದರ ಇನ್ವರ್ಸ್ ಏನಿರುತ್ತೆ ಅಂತಂದ್ರೆ ಇಟ್ ಈಸ್ ಫ್ರಮ್ ದಿಸ್ ಟು ದಿಸ್ ಸೆಟ್. ಓಕೆ, ಅದನ್ನ ನಾವು ಈ ತರ ರಿಪ್ರೆಸೆಂಟ್ ಮಾಡ್ತೀವಿ. ಹಾಗೆ ಎಫ್ ನ ಇನ್ವರ್ಸ್, ಎಫ್ ತಲೆ ಮೇಲೆ ಒಂದು -1 ಬರಿತೀವಿ. ಹಾಗೆ ಇನ್ವರ್ಸ್ ಆಫ್ ಸೈನ್ ಇಸ್ ಡಿನೋಟೆಡ್ ಬೈ ದಿಸ್. ಸೈನ್ ಬರೆದು ತಲೆ ಮೇಲೆ ಒಂದು -1 ಹಾಕಬೇಕು. ಓಕೆ, ಸೊ ಇಟ್ ಈಸ್ ದ ಫಂಕ್ಷನ್ ಫ್ರಮ್ -1 to 1 closed interval to this closed interval minus pi by 2 to pi by 2. Okay, so this is how you can define inverse of sine function. Okay, so ಆಮೇಲೆ ಇದನ್ನ ನಾವು ಇಲ್ಲಿ ಕ್ಲೋಸ್ ಇಂಟರ್ವಲ್ minus pi by 2 to pi by 2 ಇದೆಲ್ಲ, ಇದನ್ನ ಪ್ರಿನ್ಸಿಪಲ್ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಅಂತ ಕರೀತಾರೆ. ಪ್ರಿನ್ಸಿಪಲ್ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್. ಸೊ ಪ್ರಿನ್ಸಿಪಲ್ ಬ್ರಾಂಚ್ ಅಂತಂದ್ರೆ ಸಪೋಸ್ ದಿಸ್ ಇಸ್ ಯುವರ್ ಇನ್ವರ್ಸ್ ಸೈನ್ ಫಂಕ್ಷನ್, ದಿಸ್ ಇಂಟರ್ವಲ್ is called principal branch of sine inverse. Okay, so the branch with range, this is called principal branch of sine inverse. So ಇದು ನಿಮಗೆ ಗೊತ್ತಿರಬೇಕು. ಇದೇ ತರ ನಾವು ಪ್ರತಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಅದು ಕಾಸ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಸ್ಕಾಟ್, ಸೆಕ್, ಕೋಸೆಕ್, ಇವುಗಳಿಗೆಲ್ಲವೂ ಸಹಿತ ನಾವೇನು ಮಾಡೋದು, ಪ್ರಿನ್ಸಿಪಲ್ ಬ್ರಾಂಚ್ ಅನ್ನ ಡಿಫೈನ್ ಮಾಡೋದು. ಗ್ರಾಫ್ ಅಲ್ಲಿ ನೋಡಿದಾಗ ಅವು 1 ಆಗಿರಲ್ಲ, ಅವುಗಳನ್ನು ಕಟ್ ಮಾಡಿಕೊಂಡು ಅವುಗಳ ನ್ಯಾಚುರಲ್ ಡೊಮೇನ್ ಅನ್ನು ಕಟ್ ಮಾಡಿದಾಗ ನಿಮಗೊಂದು ಬ್ರಾಂಚ್ ಸಿಗುತ್ತೆ. ಅವುಗಳೆಲ್ಲವನ್ನು ನಾನು ಲಿಸ್ಟ್ ಮಾಡಿದ್ದೇನೆ. ಸೊ ನೀವು ಅದನ್ನು ನೋಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸೊ ಇಲ್ಲಿ ಒಂದು ಗಮನಿಸಬೇಕು, ಬೈ ದ ಡೆಫಿನೇಷನ್ ಆಫ್ ಇನ್ವರ್ಟಿಬಲ್ ಫಂಕ್ಷನ್ ನಾವು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೇಕು. ಓಕೆ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಪ್ರಿನ್ಸಿಪಲ್ ಡೊಮೇನ್. ಯಾಕಂತಂದ್ರೆ ಸೈನ್ ಇನ್ವರ್ಸ್ದು ಪ್ರಿನ್ಸಿಪಲ್ ಬ್ರಾಂಚ್ ಯಾವುದು, ದಿಸ್. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಎನಿ ವ್ಯಾಲ್ಯೂ ಶುಡ್ ಬಿ ಇನ್ ದಿಸ್ ಇಂಟರ್ವಲ್ ಅಂತ. ಅದೇ ತರ ಸೈನ್ ಆಫ್ ಸೈನ್ ಇನ್ವರ್ಸ್ ವೈ ಇದ್ರೆ ವೈ ಅಂತ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ಯು ಆಲ್ ಹ್ಯಾವ್ ಸ್ಟಡಿಡ್ ಇಟ್. ನೋಡಿ, ಸಪೋಸ್ ಜಿ ಏನಾದರೂ ಎಫ್ ದ ಇನ್ವರ್ಸ್ ಇದ್ರೆ, ಇಫ್ ಜಿ ಫ್ರಮ್ ಬಿ ಟು ಎ ಇಸ್ ದ ಇನ್ವರ್ಸ್ ಆಫ್ ಎಫ್ ಫ್ರಮ್ ಎ ಟು ಬಿ, ನಮಗೆ ಗೊತ್ತೇ ಇದೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಐಡೆಂಟಿಟಿ ಫಂಕ್ಷನ್, ಎಫ್ ಕಾಂಪೋಸಿಷನ್ ಆಫ್ ಜಿ ಆಫ್ ವೈ ಇಸ್ ಆಲ್ಸೋ ಐಡೆಂಟಿಟಿ ಫಂಕ್ಷನ್. ಓಕೆ, ಅದೇ ತರ ಅಂದ್ರೆ ಎಕ್ಸ್ ದಿ ಇಮೇಜ್ ಎಕ್ಸ್ ಎ ಬರುತ್ತೆ, ವೈ ದಿ ಇಮೇಜ್ ವೈ ಎ ಬರುತ್ತೆ. ಅದಕ್ಕೆ ಇದು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಎಕ್ಸ್, ಸೈನ್ ಆಫ್ ಸೈನ್ ಇನ್ವರ್ಸ್ ವೈ ಇಸ್ ವೈ ಅಂತ. ಓಕೆ, ಇದನ್ನು ನೋಡ್ಕೊಂಡು ನೀವು ಹೇಳ್ಬೋದು. ಸೊ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟೆಡ್ ದಿಸ್. ಯಾವಾಗ ನಿಮಗೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತ ಬಂದರೆ ಯು ಹ್ಯಾವ್ ಟು ರೈಟ್ ಎಕ್ಸ್ ಪ್ರೊವೈಡೆಡ್ ಈ ಎಕ್ಸ್ ಅನ್ನೋದು ಏನಿರಬೇಕು, ಪ್ರಿನ್ಸಿಪಲ್ ರೇಂಜ್ ಆಫ್ ರೆಸ್ಪೆಕ್ಟಿವ್ ಫಂಕ್ಷನ್ ಇರಬೇಕು. ಇಲ್ಲಿ ಸೈನ್ ಇನ್ವರ್ಸ್ ಇದ್ರೆ ಸೈನ್ ಪ್ರಿನ್ಸಿಪಲ್ ಬ್ರಾಂಚ್ ಅಲ್ಲಿ ಇರಬೇಕದು. ಸೊ ಇದನ್ನು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇನ್ ಅದರ್ ವರ್ಡ್ಸ್ ಇದನ್ನು ಹೀಗಲೂ ಹೇಳ್ಬೋದು. ಸಪೋಸ್ ಇಫ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದ್ರೆ ಯು ಕ್ಯಾನ್ ರೈಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈ ಅಂತ. ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇದ್ರೆ ಯು ಕ್ಯಾನ್ ರೈಟ್ ಸೈನ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಇಲ್ಲೇ ಗೊತ್ತಾಗುತ್ತೆ ವೈ ಅಂದ್ರೇನು, ಸೈನ್ ಇನ್ವರ್ಸ್ ಅಂದರೆ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಎಕ್ಸ್ ಅಂತ ನೇರವಾಗಿ ಬರಿಬಹುದು ಅಂತ. ಸೊ ರಿಮೆಂಬರ್ ದಿಸ್ ಬೇಸಿಕ್ ಥಿಂಗ್, ವೆರಿ ಇಂಪಾರ್ಟೆಂಟ್. ವೈ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇದ್ದಾಗ ತಕ್ಷಣ ನೀವು ಅದನ್ನು ವೈ ಇಸ್ ಈಕ್ವಲ್ ಟು ದಟ್ ಇಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ವೈ ಅಂತ ಬರೀರಿ. ಸೊ ಈ ಥರ ನಾನು ಬರೇ ಸೈನ್, ಕೇವಲ ಸೈನ್ ಫಂಕ್ಷನನ್ನು ಮಾತ್ರ ಇನ್ವರ್ಟಿಬಲ್ ಹೇಗೆ ಮಾಡೋದಂತ ತೋರಿಸಿದೆ ನಾನು. ಅದೇ ಥರ ನಾವು ಕಾಸ್,
ಕಾಟ್, ಟ್ಯಾನ್, ಸೆಕ್, ಕೋಸೆಕ್ ಇವುಗಳೆಲ್ಲವನ್ನು ನಾವು ಇನ್ವರ್ಟಿಬಲ್ ಮಾಡ್ಬೋದು. ಸೊ ಅದಕ್ಕೆ ಅವುಗಳ ರಿಸ್ಟ್ರಿಕ್ಟೆಡ್ ಡೊಮೇನ್ ಅನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಇದನ್ನು ನೀವು ಬರ್ಕೊಳ್ಬೇಕು. ಸೊ ದೀಸ್ ಆರ್ ದ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಫಸ್ಟ್ ಒನ್ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Sine inverse is a function from -1 to 1 and its principal branch is this. ಇದನ್ನ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಕರೀತಾರೆ. ಓಕೆ, ಸೊ 1 ಮಾರ್ಕಲ್ಲಿ ನಿಮಗೆ ಬಂದೇ ಬರುತ್ತೆ. ಯಾವುದೋ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟು ಅದರ ಪ್ರಿನ್ಸಿಪಲ್ ಬ್ರಾಂಚ್ ಅನ್ನ ಹೇಳಂತಾರೆ. ಓಕೆ, ಸೊ ಅದಕ್ಕೆ ರೈಟ್ ನಾವು ಸೈನ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚಸ್ ದಿಸ್. ಅದೇ ತರ ಕಾಸ್ ಇನ್ವರ್ಸ್ದು, ಕಾಸ್ ಇನ್ವರ್ಸ್ ಅನ್ನ ನಾವು ಪ್ರಿನ್ಸಿಪಲ್ ಬ್ರಾಂಚ್ ಯಾವುದಂತ ತಗೊಂಡಿದ್ದೀವಿ, 0 to π. ಸೊ ಕಾಸ್ ದ ಡೊಮೇನ್ ಅನ್ನು ರಿಸ್ಟ್ರಿಕ್ಟ್ ಮಾಡಿ ಈ ಡೊಮೇನ್ ತಗೊಂಡಾಗ ಅದು 1 ಆನ್ ಟು ಆಗಿ ಬಿಹೇವ್ ಆಗುತ್ತೆ. ಅದಕ್ಕೆ ಅದರ ಪ್ರಿನ್ಸಿಪಲ್ ಬ್ರಾಂಚ್ 0 to π. ಓಕೆ, ಟ್ಯಾನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ದು ನೋಡಿ ಅದರ ಪ್ರಿನ್ಸಿಪಲ್ ಬ್ರಾಂಚ್ ಯಾವುದು, ಓಪನ್ ಇಂಟರ್ವಲ್ -π/2 to π/2. ನೋಡಿ ಸೈನ್ ಇನ್ವರ್ಸು ಮತ್ತು ಟ್ಯಾನ್ ಇನ್ವರ್ಸು ಒಂಥರ ರಿಲೇಟ್ ಆಗ್ತವೆ. ಸೈನ್ ಇನ್ವರ್ಸ್ದು ಪ್ರಿನ್ಸಿಪಲ್ ಬ್ರಾಂಚ್ ಕ್ಲೋಸ್ ಇಂಟರ್ವಲ್ ಆದರೆ ಟ್ಯಾನ್ ಇನ್ವರ್ಸ್ದು ಪ್ರಿನ್ಸಿಪಲ್ ಬ್ರಾಂಚು ಓಪನ್ ಇಂಟರ್ವಲ್ ಇರುತ್ತೆ. ಅದೇ ಥರ ಕಾಸ್ ಇನ್ವರ್ಸ್ ಏನಿರುತ್ತೆ ಅದೇ ಕಾಟ್ ಇನ್ವರ್ಸ್ ಆಗಿರುತ್ತೆ, ಬಟ್ ಓಪನ್ ಇಂಟರ್ವಲ್ ಆಗಿರುತ್ತೆ. ನೋಡಿ ಕಾಸ್ ಇನ್ವರ್ಸ್ ಗಮನಿಸಿ ಇಷ್ಟಿದೆ. ಕಾಟ್ ಇನ್ವರ್ಸ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಅ ಫಂಕ್ಷನ್ ಫ್ರಾಮ್ R to ಓಪನ್ ಇಂಟರ್ವಲ್ 0 to π. ಸೊ ಇದನ್ನ ಬ್ರಾಂಚ್ ಪ್ರಿನ್ಸಿಪಲ್ ಬ್ರಾಂಚ್ ಆಫ್ ಕಾಟ್ ಇನ್ವರ್ಸ್ ಅಂತ ಕರೀತಾರೆ. ಕೊಸೆಕ್ ಇನ್ವರ್ಸ್ is a function from set of real numbers except this open interval -1 to 1 and whose principal branch is this. Closed interval -π/2 π/2 ನಲ್ಲಿ ಈ 0 ಅನ್ನ ತೆಗೆದಾಕಬೇಕು, ಅಷ್ಟನ್ನು ಬಿಟ್ರೆ ಓಕೆ. ಸೊ ಕೊಸೆಕ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಅಂದ್ರೆ ಇದನ್ನ ನೀವು ನೆನಪು ಹಿಡಿಲೇಬೇಕು. ಓಕೆ, ಅದೇ ತರ ಸೆಕ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಇದು. ನೀವು ಕಾಸ್ದು ಏನು ಪ್ರಿನ್ಸಿಪಲ್ ಬ್ರಾಂಚ್ ಇದೆಯಲ್ಲ ಅದರಲ್ಲಿ π/2 ನ ಸಬ್ಟ್ರಾಕ್ಟ್ ಮಾಡಬೇಕು. ವೆರಿ ಈಸಿಲಿ ಯು ಕ್ಯಾನ್ ರಿಮೆಂಬರ್. ಓಕೆ, ಏನಾಗಿದೆ, ಸೈನು, ಟ್ಯಾನು ಮತ್ತು ಕೊಸೆಕ್ ಒಂಥರ ರಿಲೇಟ್ ಆಗುತ್ತೆ. ಎಲ್ಲದರಲ್ಲಿ ಒಂದು ಇಂಟರ್ವಲ್ ಇದೆ -π/2 to π/2. ಸೊ ಕೊಸೆಕ್ಕಲ್ಲಿ 0 ಅನ್ನು ಬಿಟ್ಟು ಹಾಕಬೇಕು. ಟ್ಯಾನಲ್ಲಿ ಇದು ಓಪನ್ ಇಂಟರ್ವಲ್ ಆಗುತ್ತೆ. ಅದೇ ಥರ ಕಾಸಲ್ಲಿ ಇದು ಕ್ಲೋಸ್ ಆಗಿರುತ್ತೆ, ಕೊಸೆಕ್ಕಲ್ಲಿ ಓಪನ್ ಆಗಿರುತ್ತೆ, ಸೆಕ್ಕಲ್ಲಿ ಕ್ಲೋಸ್ಡಲ್ಲಿ π/2 ನ ತೆಗೆದಾಕಬೇಕು. ಸೊ ಒಂದೆರಡು ಸಲ ನೀವು ರಿವೈಸ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಪ್ಲೀಸ್ ಡೂ ರಿಮೆಂಬರ್ ಆಲ್ ದೀಸ್ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅವುಗಳ ಡೊಮೇನ್ ಯಾವುದು ಮತ್ತು ಪ್ರಿನ್ಸಿಪಲ್ ರೇಂಜ್ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಈ ಚಾರ್ಟ್ ಅನ್ನು ನೀವು ಯಾವತ್ತಿಗೂ ಮರಿಬಾರ್ದು. ಓಕೆ, ಸೊ ಬೆಟರ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಒಂದೆಲ್ಲೋ ಒಂದು ಕಡೆ ಬರೆದು ಅಂಟಿಸ್ಬಿಡಿ ನಿಮ್ಮ ಗೋಡೆಗೆ, ನಿಮ್ಮ ಎದುರಿಗಿರುವ ಗೋಡೆಗೆ, ಸ್ವಲ್ಪ ದಿನ ಒಂದು ತಲೆಯಲ್ಲಿ ಉಳಿವರೆಗೆ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ ಇನ್ನೊಂದು ಸಾರಿ. ದೀಸ್ ಆರ್ ಕಾಲ್ಡ್ ಪ್ರಿನ್ಸಿಪಲ್ ಬ್ರಾಂಚಸ್, ದೀಸ್ ಆರ್ ಕಾಲ್ಡ್ ಡೊಮೇನ್ಸ್ ಆಫ್ ರೆಸ್ಪೆಕ್ಟಿವ್ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇವತ್ತಿನ ಕ್ಲಾಸು ಆಲ್ಮೋಸ್ಟ್ ಇಟ್ಸ್ ಅ ಬೇಸಿಕ್. ಓಕೆ, ಸ್ವಲ್ಪ ಬೋರ್ ಅನಿಸ್ಬೋದು, ಬಟ್ ದೇರ್ ಇಸ್ ನೋ ಅದರ್ ಅಲ್ಟರ್ನೇಟ್ ವೇ. ಸೊ ಅದಕ್ಕೆ ಅದಾದಮೇಲೆ ಇವುಗಳ ವ್ಯಾಲ್ಯೂಸನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಓಕೆ, ಸೊ ಸೈನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಇದ್ದರೆ ಹಿಂದೆ ಹೇಳಿದಂಗೆ ಅದನ್ನು ನಾವು ಹೀಗೆ ಬರಿತೀವಿ, ಸೈನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಓಕೆ, ಸೊ ಈ ವ್ಯಾಲ್ಯೂಸ್ ಎಲ್ಲ ನೋಟ್ ಮಾಡ್ಕೊಳ್ಬೇಕು ನೀವು. ಸೈನ್ ಆಫ್ 0 ಅಂದರೆ ಗೊತ್ತಿದೆ, ಸೈನ್ ಆಫ್ 0 ಇಸ್ 0. ಅದಕ್ಕೆ ನಾವು ಹೀಗೆ ಬರಿತೀವಿ ಇದನ್ನು, ಸೈನ್ ಇನ್ವರ್ಸ್ ಆಫ್ 0 ಇಸ್ ಆಲ್ಸೋ 0. ಅದೇ ಥರ ನೋಡಿ, ಸೈನ್ ಆಫ್ π/6, π/6 ಅಂದರೆ 30 ಡಿಗ್ರಿ. ಸೈನ್ ಆಫ್ π/6 ಇಸ್ 1/2 ಅಂತ ಗೊತ್ತಿದೆ. ಅದನ್ನೇ ನಾವು ಹೀಗೆ ಬರಿತೀವಿ, ಸೈನ್ ಇನ್ವರ್ಸ್ ಆಫ್ 1/2 ಇಸ್ π/6. ಓಕೆ, ಸೊ ಸೈನ್ ಆಫ್ π/4 1/√2 ಅಂತ ಗೊತ್ತಿದೆ. ಸೊ ಸೈನ್ ಇನ್ವರ್ಸ್ ಆಫ್ 1/√2 ಇದನ್ನ ಹೀಗೆ ಬರಿಬೇಕು, ಸೈನ್ ಇನ್ವರ್ಸ್ ಆಫ್ 1/√2 ಇಸ್ π/4. ಸೈನ್ ಆಫ್ 60 ಡಿಗ್ರಿ π/3, π/3 ಅಂದರೆ 60 ಡಿಗ್ರಿ. ಸೈನ್ ಆಫ್ π/3 ಇಸ್ √3/2 ಅಂತ ಗೊತ್ತಿದೆ. ಅದನ್ನೇ ನಾವು ಈ ಥರ ಬರಬೇಕು, ಸೈನ್ ಇನ್ವರ್ಸ್ ಆಫ್ √3/2 ಇಸ್ π/3. ಸೊ ಸೈನ್ ಆಫ್ π/2 ಇಸ್ 1. ಸೊ ವಿಚ್ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಇನ್ವರ್ಸ್ ಆಫ್ 1 ಅಂತ ಬಂದಾಗ π/2 ಅಂತ ಬರಿಬೇಕು. ಓಕೆ, ಇವೆಲ್ಲ ಬೇಸಿಕ್ಸು.
ಅದೇ ಥರ ಫಾರ್ ಕಾಸ್ ನೋಡಿ, ಕಾಸ್ ಆಫ್ 0 ಅಂದರೆ 1 ಗೊತ್ತಿದೆ ನಿಮಗೆ, ಅದನ್ನು ಹೀಗೆ ಬರಿಬೇಕು, ಕಾಸ್ ಇನ್ವರ್ಸ್ ಆಫ್ 1 ಅಂತ ಬಂದಾಗ 0. ಕಾಸ್ ಆಫ್ π/6 ಅಂದರೆ √3/2, ಕಾಸ್ ಇನ್ವರ್ಸ್ ಆಫ್ √3/2 is 2 equal to π/6. ಕಾಸ್ ಆಫ್ π/4 ಅಂದರೆ 1/√2, ಸೊ ಕಾಸ್ ಇನ್ವರ್ಸ್ ಆಫ್ 1/√2 ಅಂದರೆ π/4. ಅದೇ ಥರ ಕಾಸ್ ಆಫ್ π/3 ಅಂದರೆ 1/2, ಸೊ ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದರೆ π/3. ಸೊ ಈ ಥರ ನೀವು ಎಲ್ಲ ಈ ಬೇಸಿಕ್ ವ್ಯಾಲ್ಯೂಸನ್ನು ಬರಲೇಬೇಕು, ಕಲಿಲೇಬೇಕು. ಸೊ ಬೆಟರ್ ಹ್ಯಾವ್ ಸ್ಕ್ರೀನ್ಶಾಟ್ ಆಫ್ ಆಲ್ ದೀಸ್. ಇಲ್ಲೊಂದಿದೆ tan, ಸೊ ಲುಕ್ ಅಟ್ ಒನ್ಸ್. ಓಕೆ, ಸ್ಕ್ರೀನ್ಶಾಟ್ ತಗೊಳ್ತಾ ಹೋಗಿ. ದಿಸ್ ಇಸ್ ಫಾರ್ ಕಾಟ್. ಇವೆಲ್ಲವೂ ನಮಗೆ ಯೂಸ್ ಆಗುತ್ತೆ. ಇವುಗಳಲ್ಲಿ ಗೊತ್ತಿಲ್ಲದೆ ಇದ್ರೆ ವಿ ಕಾಂಟ್ ಪರ್ಫಾರ್ಮ್ ಎನಿ ಕ್ಯಾಲ್ಕುಲೇಷನ್ಸ್. ಓಕೆ, ಇದು ಕೊಸೆಕ್ದು. ಪಾಸ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ನೋಟ್ ಡೌನ್ ದೀಸ್. ಸೊ ದಿಸ್ ಇಸ್ ಫಾರ್ ಸೆಕ್. ನಿಮಗೆ ಯಾವಾಗ ಸೆಕ್ ಇನ್ವರ್ಸ್ ಆಫ್ 2 ಅಂತ ಬಂದಾಗ ಇಮಿಡಿಯೇಟ್ ಆಗಿ π/3 ಅಂತ ಇಡಬೇಕು. ಸೆಕ್ ಇನ್ವರ್ಸ್ ಆಫ್ √2 ಅಂತ ಬಂದಾಗ π/4 ಅಂತ ಇಡಬೇಕು. ಓಕೆ, ಸೊ ಪ್ಲೀಸ್ ನೋಟ್ ಆಲ್ ದೀಸ್. ಆ್ಯಂಡ್ ಇವನ್ ದಿಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬಂದ ತಕ್ಷಣ ಎಕ್ಸ್ ಇಡಬೇಕು, ಪ್ರೊವೈಡೆಡ್ ಈ ಎಕ್ಸ್ ಅನ್ನೋದು ಏನಾಗಿರಬೇಕು, ಇನ್ ಬಿಟ್ವೀನ್ -1 1 ಆಗಿರಬೇಕು. ಯಾಕಂದರೆ ಸೈನ್ದು ನಮಗೆ ರೇಂಜ್ ಗೊತ್ತಿದೆ, ಸೈನ್ ವ್ಯಾಲ್ಯೂ ಇಸ್ ಆಲ್ವೇಸ್ ಇನ್ ಬಿಟ್ವೀನ್ -1 ಆ್ಯಂಡ್ 1. ಅದೇ ಥರ ಕಾಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಇಡಬೇಕು, ಪ್ರೊವೈಡೆಡ್ ಎಕ್ಸ್ ಈಸ್ ಇನ್ ದಿಸ್ ರೇಂಜ್. ಸಿಮಿಲರ್ಲಿ tan ಆಫ್ tan ಇನ್ವರ್ಸ್ ಎಕ್ಸ್ ಈಸ್ ಎಕ್ಸ್ ಅಂತ ಬರೀಬೇಕು ಇಫ್ ಎಕ್ಸ್ ಇಸ್ ರಿಯಲ್ ನಂಬರ್. ಆ್ಯಂಡ್ ಕಾಟ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಇಡಬೇಕು ಯಾವಾಗ ಎಕ್ಸ್ ಬಿಲಾಂಗ್ಸ್ ಟು ಆರ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದಿಸ್ ಒನ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನೋದು ಎಕ್ಸ್ ಅಂತ ಇಡಬೇಕು. ಅಂದರೆ ಸೈನ್ ಇನ್ವರ್ಸ್ ಸೈನ್ ಗೆಟ್ ವ್ಯಾನಿಶ್ ಯಾವಾಗ ವೆನ್ ಎಕ್ಸ್ ಈಸ್ ಇನ್ ದ ಪ್ರಿನ್ಸಿಪಲ್ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್. ಅಂದರೆ ಎಕ್ಸ್ ಅನ್ನೋದು ಇದ್ರ ಮಧ್ಯೆ ಇದ್ದರೆ, ಇಫ್ ಎಕ್ಸ್ ಈಸ್ ಬಿಟ್ವೀನ್ -π/2 to π/2, ದೆನ್ ಡೈರೆಕ್ಟ್ಲಿ ಯು ಕ್ಯಾನ್ ಕೀಪ್ ಆಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಅಂತ ಇಡಬೇಕು. ಅದೇ ಥರ ಕಾಸ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಯಾವುದು 0 to π. ಅದಕ್ಕೆ ಈ ಎಕ್ಸ್ ಅನ್ನೋದು ಇದರ ಮಧ್ಯೆ ಇದ್ದರೆ, ಇನ್ ದ ಇಂಟರ್ವಲ್ 0 to π ಇದ್ದರೆ ಡೈರೆಕ್ಟ್ಲಿ ಯು ಕ್ಯಾನ್ ಕೀಪ್ ಅಟ್ ಎಕ್ಸ್. ಸೊ ಈ tan ಇನ್ವರ್ಸ್ ಬಂದಾಗ tan ಇನ್ವರ್ಸ್ ಆಫ್ tan x ಈಕ್ವಲ್ ಟು ಎಕ್ಸ್ ಅಂತ ಇಡಬೇಕು ವೆನ್ ದಿಸ್ ಎಕ್ಸ್ ಈಸ್ ಇನ್ ದ ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್ ಅಂದರೆ ಇನ್ ಬಿಟ್ವೀನ್ ಅಂತ, -π/2 to π ಮಧ್ಯೆ ಇದ್ದಾಗ, π/2 ಮಧ್ಯೆ ಇದ್ದಾಗ ಯು ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್. ಸೊ ಸಿಮಿಲರ್ಲಿ ಫಾರ್ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಈಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಇನ್ ದ ಪ್ರಿನ್ಸಿಪಲ್ ಬ್ರಾಂಚ್ ಆಫ್ ಕಾಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಇವನ್ನೆಲ್ಲ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ದಯಮಾಡಿ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಸ್ಪೀಡ್ ಅನಿಸಿದರೆ ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ನನ್ನ ಸ್ಪೀಡನ್ನು ಕಡಿಮೆ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಸೆಷನಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಅಂತ ಹೇಳ್ತೀನಿ. ಓಕೆ.